2 ಕ್ಷೇತ್ರಗಳಲ್ಲಿ ಆಯ್ಕೆಯಾದರು. ಇನ್ನು ಮಿಕ್ಕ 40-45 ಕ್ಷೇತ್ರಗಳಲ್ಲಿ 1000, 2000 ಈ ರೀತಿ ಬಾರ್ಡರಲ್ಲಿ ನಮ್ಮ ರೈತ ಸಂಘದ ಅಭ್ಯರ್ಥಿಗಳು ಪರಾಭವವಾಗಿದ್ದರು. ಆಗ ಉಪಚುನಾವಣೆಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರನ್ನ ನಿಲ್ಲಿಸಬೇಕು ಅಂತ ನಿಲ್ಲಿಸಿದ್ರು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಭಾಳ ಅಧಿಕವಾದಂಥ ಮತಗಳ ಅಂತರದಿಂದ ಚುನಾವಣೆ ಗೆದ್ದರು. ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಧ್ವನಿಯಾದರು. ಅಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಶಾಸಕರಾದ ಮೇಲೆ ಡಂಕಲ್ ಪ್ರಸ್ತಾವನೆ ವಿರುದ್ಧ ಹೋರಾಟ, ಆಮೇಲೆ ವಿಶ್ವ ವಾಣಿಜ್ಯ ಒಪ್ಪಂದ, ಗ್ಯಾಟ್ ಒಪ್ಪಂದದ ವಿರುದ್ಧ ಹೋರಾಟಗಳು, ಅದು ದೆಹಲಿ ಮಟ್ಟದಲ್ಲಿ ಮಹೇಂದ್ರ ಸಿಂಗ್ ಟಿಕಾಯತ್ ಅವ್ರ ಜೊತೆ ಇವ್ರನ್ನ ಹೋಲಿಸೋ ಅಂಥದ್ದು, ಇಬ್ಬರು ಒಟ್ಟಿಗೆ ಹೋರಾಟಗಳನ್ನು ಮಾಡುವಂಥದ್ದು, ಇಬ್ಬರು ಒಟ್ಟಿಗೆ ದೆಹಲಿಯಲ್ಲಿ ಜನಸಾಗರವನ್ನು ತೆಗೆದುಕೊಂಡು ಹೋಗುವಂಥದ್ದು. ಉದಾಹರಣೆಗೆ ಬೆಂಗಳೂರಿಂದ ದೆಹಲಿಗೆ ಹೋಗುವ ರೈಲುಗಳು ಎಲ್ಲ ತುಂಬೋಗಿರ್ತಿದ್ವು. 50,000 ಜನ ಬೆಂಗಳೂರಿಂದ ದೆಹಲಿಗೆ ಹೋಗಿ ಹೋರಾಟ ಮಾಡಿರೋ, ಉಚಿತವಾಗಿ ರೈಲಲ್ಲಿ ಹೋಗಿ ಹೋರಾಟ ಬಂದಿರುವಂಥ ಉದಾಹರಣೆಗಳಿವೆ. ಸೊ ಆ ಪಾಪ್ಯುಲಾರಿಟಿ ಇತರೆ ರಾಜಕೀಯ ಪಕ್ಷಗಳಿಗೆ ಅಸೂಯೆ ಕೂಡ ಉಂಟು ಮಾಡ್ತು.